ಇನ್ನು ಇದೇ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲವಾರು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಸುಪ್ರೀಂನಲ್ಲಿ ಬುರುಡೆ ಗ್ಯಾಂಗ್ ಪಿಐಎಲ್ ವಜಾ ಆಗಿತ್ತಲ್ಲ, ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹೇಳ್ತಾರೆ, ಬುರುಡೆಯನ್ನ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದು ನಮಗೆ ಗೊತ್ತಿತ್ತು, ಆ ಬಗ್ಗೆ ನಮಗೆ ಈಗಾಗಲೇ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ನಾನು ಮಾತಾಡಬಾರ್ದು. ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ರಿಜೆಕ್ಟ್ ಆಗಿದ್ದು ನಮಗೆ ಗೊತ್ತಿತ್ತು. SIT ತನಿಖೆ ನೀಡಿ ವರದಿಯನ್ನು ನೀಡ್ತಾರೆ, ತನಿಖೆ ಮಾಡಿ ವರದಿಯನ್ನು ಕೊಡ್ತಾರೆ. ಅಂದರೆ ಅವ್ರು ಹೇಳ್ತಾರೆ, ವಾಸ್ತವಾಂಶ ಏನು ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಆಸೆ. ರಾಜಕೀಯ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು, ಅಂತಿಮ ವರದಿ ಬರಲಿ, ನಾನು ಮಾತಾಡ್ಬಿಟ್ರೆ ಅದು ಗೌರ್ನಮೆಂಟ್ ಮಾತಾಡ್ದಂಗೆ ಆಗುತ್ತೆ, ನಮಗೆಲ್ಲ ಗೊತ್ತಿತ್ತು ಅಂತಲೇ ಹೇಳ್ತಾರೆ ಅವರು. ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾ ಆಗಿದ್ರು ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ಈಗ ಬೇಡ, ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು, ಕೇಸ್ಗೆ ಹೋಗಿದ್ದು ಗೊತ್ತು, PIL ಹಾಕಿದ್ದು ಗೊತ್ತು, PIL ನಡೀರಿ ಅಲ್ಲೇ ಲೋಕಲಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಅವ್ರು ಬೈದು ಕಳಿಸಿದ್ದು ಗೊತ್ತು, ಅದೆಲ್ಲ ನಮ್ಗೆ ಗೊತ್ತಿದೆ ಅದು. ಬಟ್ ಅದನ್ನು ಯಾರೂ ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಯಾರು ಹೇಳ್ಕೊಳ್ಳಲ್ಲ. ಬುರುಡೆನ ಎತ್ಕೊಂಡೋಗಿ ಡೆಲ್ಲಿಗೂ ಎತ್ಕೊಂಡು ಹೋಗೋರು ಬುರುಡೆನ, ಅದು ಕೂಡ ನಮ್ಗೆ ಮಾಹಿತಿ ಇದೆ. ಬಟ್ ಅದನ್ನು ನಾವು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಅವರೇ ನಮಗೆ ನೋಡಿ ಇದನ್ನು ತಿಳಿಸಿದೆ. ಅದನ್ನು ಸರ್, ಈಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾ ಆಗಿದ್ರು ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ಈಗ ಬೇಡ, ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು, ಕೇಸ್ಗೆ ಹೋಗಿದ್ದು ಗೊತ್ತು, PIL ಹಾಕಿದ್ದು ಗೊತ್ತು, PIL ನಡೀರಿ ಅಲ್ಲೇ ಲೋಕಲಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಅವ್ರು ಬೈದು ಕಳಿಸಿದ್ದು ಗೊತ್ತು, ಅದೆಲ್ಲ ನಮ್ಗೆ ಗೊತ್ತಿದೆ ಅದು. ಬಟ್ ಅದನ್ನು ಯಾರೂ ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಯಾರು ಹೇಳ್ಕೊಳ್ಳಲ್ಲ. ಬುರುಡೆನ ಎತ್ಕೊಂಡೋಗಿ ಡೆಲ್ಲಿಗೂ ಎತ್ಕೊಂಡು ಹೋಗೋರು ಬುರುಡೆನ, ಅದು ಕೂಡ ನಮ್ಗೆ ಮಾಹಿತಿ ಇದೆ. ಬಟ್ ಅದನ್ನು ನಾವು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಅವರೇ ನಮಗೆ ನೋಡಿ ಇದನ್ನು ತಿಳಿಸಿದೆ. ಅದನ್ನು ಅವರು ರಿಪೋರ್ಟ್ ಬರಲಿ, ನಾನು TVಲಿ ಏನು ಸ್ಟೇಟ್ಮೆಂಟ್ ಆಗಿದೆ ಅದರ ವಿಚಾರದ ಬಗ್ಗೆ ತಾವೇನು ಪ್ರಚಾರ ಮಾಡಿದ್ರಿ ಅದ್ರ ಬಗ್ಗೆ ಎಲ್ಲ ನಾನು ನೋಡಿದೆ. ಈಗ ಇನ್ನು ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ನಿಜವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು, ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟ್ರೋ ಇಲ್ಲ ಚೀಫ್ ಮಿನಿಸ್ಟ್ರೋ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಮಾಡಬೇಕು. ರಿಪೋರ್ಟ್ ಬರಲಿ, ಆಮೇಲೆ ಮಾತಾಡ್ತೀವಿ. ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ.